ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಭಾರಿ ಹೈಡ್ರಾಮಾ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಎಚ್.ಕೆ. ಪಾಟೀಲ್ ಆಡಿದ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದವರು. ಚರ್ಚೆಗೆ ಅವಕಾಶ ನೀಡಿಲ್ಲ ಸಭಾನಾಯಕರು ಅನ್ನೋದು ಕೂಡ ವಿರೋಧ ಪಕ್ಷದ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ರೂಲ್ ಮಾಡಿಲ್ಲ ಅಂದ್ರೆ ರೂಲ್ ಬುಕ್ ಯಾಕೆ ಅಂತ ಹೇಳಿ ರೂಲ್ ಬುಕ್ ಅನ್ನ ಹರಿದು ಹಾಕಿದ್ದಾರೆ ವಿರೋಧ ಪಕ್ಷದ ನಾಯಕರು. ವಿಧಾನ ಪರಿಷತ್ನಲ್ಲಿ ನಡೆದಿರುವ ಕೋಲಾಹಲ ಇದು. ಒಂದರ್ಥದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ ವಿಧಾನ ಪರಿಷತ್ನಲ್ಲಿ. ಸಚಿವ ಎಚ್.ಕೆ. ಪಾಟೀಲ್ ಆಡಿದ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು. ಕೇವಲ ಆಕ್ಷೇಪ ಮಾತ್ರವಲ್ಲ, ರೂಲ್ ಬುಕ್ ಅನ್ನ ಹರಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂಥವರೆಲ್ಲ ಇದ್ರು ಅವರೇ ಹಿಂಗ್ ನಡ್ಕೊಂಡಿದ್ರು ಅಂತ ಅದಕ್ಕೆ ಅದು ಸರಿದಾರಿಯಲ್ಲಿ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇರೋದು. ಮಾಡಿ ಹೇಳಿ ಅಷ್ಟೇ. ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕೆ ತರ್ತೇನೆ. ಮೊನ್ನೆ ಕಾನೂನು ಸಚಿವರು ನೆನ್ನೆ ಇಲ್ಲಿದ್ರು, ನಮ್ಮನ್ನು ಕರೆಸಿದ್ರು. ಮೊದಲನೇ ಪ್ರಶ್ನೆ ಕರೆದಿದ್ದೀರಾ, ಅವ್ರು ಬಂದಿಲ್ಲ. ಎರಡನೇವ್ರಿಗೆ ಅವಕಾಶ ಕೊಡಿ. ಪ್ರಶ್ನೋತ್ತರ ಪ್ರಾರಂಭ ಮಾಡಿದ್ದೀರಾ. ತಾವು ನಮ್ಮನ್ನ ಕರೆದ್ರಿ, ನೀವು ಪ್ರಶ್ನೆ ಉತ್ತರ ಸರ್, ನೀವು ಪ್ರಶ್ನೆ ಆಗಬೇಕು. ಆಮೇಲೆ ನಮ್ಗೆ 0 ಅವರ್ ಕೊಡಬೇಕು. ಒಬ್ಬ ದಲಿತ ಹೆಣ್ಮಗಳನ್ನ ಕರ್ನಾಟಕದಲ್ಲಿ ಶಿವಕುಮಾರ್ ದಯಮಾಡಿ ಸಭಾಪತಿಗಳ ಕಂಬ ಕಟ್ಟು ಹೊಡಿತಾ ಇದ್ದಾರೆ. ಕೇಳಿ ಹೆಣ್ಮಗಳನ್ನ ನಾವು ಸದನವನ್ನ ನಡೆಸಬೇಕಾದ ರೀತಿ ಇರ್ತಾವ. ನನ್ನ ಕರ್ತವ್ಯವನ್ನ ನಾನು ಮಾಡ್ತೀನಿ. ನನ್ನ ಕರ್ತವ್ಯ ಎಲ್ಲಿ ಮಟ್ಟ ಸಾಧ್ಯತೆಯಲ್ಲಿ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡಿ ಫಲ ಸಿಕ್ಕರೆ ಸರಿ, ಸಿಗದಿದ್ರೆ ನನ್ನದೇ ಆದಂತ ರೀತಿಯನ್ನು ನಾನು ಮಾಡ್ತೀನಿ. ನಿಮ್ಮ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸ್ತಾರೆ ಆಚೆ ಹಾಕಿ, ದಯವಿಟ್ಟು ನಮ್ಮ ವಿನಂತಿ. ಆಚೆ ಹಾಕಿ, ನಿಮ್ಗೆ ಯಾರು ಅಡ್ಡಿಪಡಿಸ್ತಾರೆ ಸಭಾನಾಯಕರ ಹೇಳ್ಬಿಡಿ ಏನಂತ ಹೇಳಿ. ಮಾನ್ಯ ಸಭಾಪತಿಗಳೇ, ನಮ್ಮ ಗಮನಕ್ಕೆ ಒಂದು ವಿಷಯ ತರಲಿಕ್ಕೆ ಬಯಸ್ತೇನೆ ನಾನು. ಒಂದು ನಿಮಿಷ. ನಿನ್ನೆ ತಾವು ಕರೆದ್ರಿ, ಸ್ವಲ್ಪ ರೀ. ನಿನ್ನೆ ತಾವು ಅಡ್ಜರ್ನ್ ಮಾಡಿ ನಮ್ಮನ್ನ ಅಲ್ಲಿ ಕರೆದ್ರಿ, ಮಾತುಕತೆ ಮಾಡಿದ್ರಿ. ಅಲ್ಲಿ ಕೆಲವು ವಿಷಯಗಳು ಬಂದವು. ನಾವು ಅದನ್ನು ಒಪ್ಪಲಿಲ್ಲ, ನಾವು ಎದ್ದು ಬಂದ್ವಿ. ಇವತ್ತು ಕಾನೂನು ಸಚಿವರು ತಳಮನೆಯಲ್ಲಿ ಒಂದು ಹೇಳಿಕೆಯನ್ನ ಮಾಡಿದ್ದಾರೆ. ಅದು ಏನು ಅಂತಂದ್ರೆ, ವಿರೋಧ ಪಕ್ಷದ ನಾಯಕರು ಇದ್ರು, ಸಂತೋಷ್ ಲಾಡ್ ಅವರು ಇದ್ರು, ಮೊನ್ನೆ ರವಿಕುಮಾರ್ ಅವರು, ಬೇರೆಯವರೆಲ್ಲರೂ ಇನ್ನೂ ಅನೇಕರಿದ್ರು, ಮಾನ್ಯ ಸಭಾನಾಯಕರಿದ್ರು. ಅವರ ಮಧ್ಯದಲ್ಲಿ ಸಭಾಪತಿಗಳು ಒಂದು ವಿಷಯ ಹೇಳಿದ್ರು, ಅಲ್ಲಿ ಆಗಿದ್ದು ತಪ್ಪು. ಯಾಕೆಂದ್ರೆ ರಾಷ್ಟ್ರಗೀತೆ ಕೇಳ್ಬಿಟ್ಟು ಹೋಗ್ಬೇಕು ಅಂತೇಳಿ ನಾನು 3 ಸಾರಿ ತಡೆದೆ, ಆದ್ರೂ ಅವರು ಹೋಗ್ಬಿಟ್ರು ಅಂತ ತಾವು ಹೇಳಿದ್ರಿ ಅಂತೇಳಿ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗ ನಾನು ಹೇಳಿದ್ದಾರೆ, ಈಗ ಅದು ಹೇಳಿದ್ದಾರೆ. ಆ ಸದನದಲ್ಲಿ ಚರ್ಚೆ ಮಾಡಕ್ ಬರೋದಿಲ್ಲ. ಅಲ್ಲಲ್ಲ, ಚರ್ಚೆ ಮಾಡಕ್ ಬರೋದಿಲ್ಲ. ನೀವು ಆಮೇಲೆ ಈಗ ಒಂದು ನಿಮಿಷ, ನೀವು ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿಷ. ಇದನ್ನ ತಗೊಂಡಾಗಿ ಚರ್ಚೆ ಮಾಡಿದ ಮೇಲೆ ಒಂದು ನಿಮಿಷ, ನಮ್ಮ ಮೇಲೆ ತಂದು ಒಟ್ಟಿ ಮೇಲೆ ತಪ್ಪು ಅಭಿಪ್ರಾಯ ಬಂದಿದೆ. ಕೇಳಿ ತಾವು ಹೇಳ್ತೀರಾ? ಕೇಳಿ. ನಾನು ಯಾವುದೇ ರೀತಿಯಿಂದ ಗವರ್ನರ್ ಯಾವ ಮಾತನ್ನು ನಾನು ಮಾತನಾಡಿಲ್ಲ. ಒಂದು ನಿಮಿಷ ನನ್ನ ಬಾಜು ಕೂತಿದ್ರು, ಅವರು ಮುಗಿಸಿದ್ರು, ಭಾಷಣ ಮಾಡಿ ಹೊಂಟ್ರು. ಅವರು ಅಕಸ್ಮಾತ್ ಸ್ಟೆಪ್ ಗಿಪ್ ಅಂತ ನಾನು ಅವ್ರ ಮುಂದೆ ಇದ್ದೆ, ಅವ್ರನ್ನ ದಾಟಿಸಿ ಕೆಲಸ ಮಾಡಿದ್ದೀನಿ. ಅದು ಯಾವುದೂ ನನ್ನ ಸಂಬಂಧ ಇಲ್ಲ. ಮತ್ತೆ ಹೊರಗಡೆ ಆದದ್ದನ್ನು ನಾನು ಚರ್ಚೆ ಮಾಡಕ್ಕೆ ಈಗ ವಿಡಿಯೋ ಇದೆ ನಮ್ಮ ಹತ್ರ. ಈಗ ಕೊಡ್ತೇವೆ. ಇಲ್ಲ, ನಮಗೆ
ಸದನದ ಹಕ್ಕು ಚ್ಯುತಿಯಾಗಿದೆ. ಕಾನೂನು ಸಚಿವರಿಂದ ಸದನದ ಹಕ್ಕು ಚ್ಯುತಿಯಾಗಿದೆ. ವಿರೋಧ ಪಕ್ಷ ನಾಯಕರೇ ನೋಡಿ, ನಾನು ನಿನ್ನೆಯಿಂದ ನಡೆದಂತ 2-3 ಸಭೆಗಳಲ್ಲಿ ನೀವು ಇದ್ರಿ, ನಾನು ಕೂತಿದ್ದೀನಿ. ನಮ್ಮ ಸಭಾಪತಿಗಳ ಬಾಯಿಂದ ಆ ರೀತಿ ಮಾತುಗಳು ಮಾತಾಡಿಲ್ಲ, ಸಭಾಪತಿಗಳು ಒಂದೇ ನಿಮಿಷ ನಾನು ಅಲ್ಲಿದ್ದೆ, ಸಭಾಪತಿಗಳು ಅಲ್ಲಿದ್ರು, ನಾನು ಅಲ್ಲಿದ್ದೆ, ನಮ್ಮ ಸಭಾ ನಾಯಕರಿದ್ರು, ಎಚ್ ಕೆ ಪಾಟೀಲ್. ಮತ್ತೊಂದು ಕಡೆ ವಿಧಾನ ಪರಿಷತ್ನಲ್ಲಿ ಭಾರಿ ಹೈ ಡ್ರಾಮಾ ನಡೆದಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸಚಿವ ಎಚ್ ಕೆ ಪಾಟೀಲ್ ಆಡಿದ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದವರು. ಚರ್ಚೆಗೆ ಅವಕಾಶ ನೀಡಿಲ್ಲ ಸಭಾನಾಯಕರು ಅನ್ನೋದು ಕೂಡ ವಿರೋಧ ಪಕ್ಷದ ಅಸಮಾಧಾನಕ್ಕೆ ಕಾರಣವಾಗ್ತಾ ಇದೆ. ರೂಲ್ ಮಾಡಿಲ್ಲ ಅಂದ್ರೆ ರೂಲ್ ಬುಕ್ ಯಾಕೆ ಅಂತ ಹೇಳಿ ರೂಲ್ ಬುಕ್ ಅನ್ನ ಹರಿದು ಹಾಕಿದ್ದಾರೆ ವಿರೋಧ ಪಕ್ಷದ ನಾಯಕರು. ವಿಧಾನ ಪರಿಷತ್ನಲ್ಲಿ ನಡೆದಿರುವ ಕೋಲಾಹಲ ಇದು. ಒಂದರ್ಥದಲ್ಲಿ ಹೈಡ್ರಾಮಾ ಸೃಷ್ಟಿಯಾಗಿದೆ ವಿಧಾನ ಪರಿಷತ್ನಲ್ಲಿ. ಸಚಿವ ಎಚ್ ಕೆ ಪಾಟೀಲ್ ಆಡಿದ ಮಾತಿಗೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ವಿರೋಧ ಪಕ್ಷದ ನಾಯಕರು. ಕೇವಲ ಆಕ್ಷೇಪ ಮಾತ್ರವಲ್ಲ, ರೂಲ್ ಬುಕ್ ಅನ್ನ ಹರಿದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇಂಥವರೆಲ್ಲ ಇದ್ರು ಅವರೇ ಹಿಂಗ್ ನಡ್ಕೊಂಡಿದ್ರು ಅಂತ, ಅದಕ್ಕೆ ಅದು ಸರಿದಾರಿಯಲ್ಲಿ ಹೋಗುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇರೋದು. ಮಾಡಿ ಹೇಳಿ ಅಷ್ಟೇ. ಆಮೇಲೆ ಇನ್ನೊಂದು ತಮ್ಮ ಗಮನಕ್ಕೆ ತರ್ತೇನೆ. ಮಾನ್ಯ ಕಾನೂನು ಸಚಿವರು ನೆನ್ನೆ ಇಲ್ಲಿದ್ರು, ನಮ್ಮನ್ನು ಕರೆಸಿದ್ರು. ಸಭಾಪತಿಗಳೇ, ಮೊದಲನೇ ಪ್ರಶ್ನೆ ಕರೆದಿದ್ದೀರಾ, ಅವ್ರು ಬಂದಿಲ್ಲ, ಎರಡನೇವ್ರಿಗೆ ಅವಕಾಶ ಕೊಡಿ. ಪ್ರಶ್ನೋತ್ತರ ಪ್ರಾರಂಭ ಮಾಡಿದ್ದೀರಾ. ಸಭಾಪತಿಗಳೇ, ತಾವು ನಮ್ಮನ್ನ ಕರೆದ್ರಿ, ನೀವು ಪ್ರಶ್ನೆ ಉತ್ತರ ಸರ್, ನೀವು ಪ್ರಶ್ನೆ ಆಗಬೇಕು. ಆಮೇಲೆ ನಮ್ಗೆ 0 ಅವರ್ ಕೊಡಬೇಕು. ಒಬ್ಬ ದಲಿತ ಹೆಣ್ಮಗಳನ್ನ ಕರ್ನಾಟಕದಲ್ಲಿ ಶಿವಕುಮಾರ್ ದಯಮಾಡಿ ಶಿವಕುಮಾರ್ ಸಭಾಪತಿಗಳ ಕೇಳಿ ಕಂಬ ಕಟ್ಟು ಹೊಡಿತಾ ಇದ್ದಾರೆ. ಕೇಳಿ ಹೆಣ್ಮಗಳನ್ನ ನಾವು ಕೇಳಿ ಸದನವನ್ನ ನಡೆಸಬೇಕಾದ ರೀತಿ ಇರ್ತಾವ. ನನ್ನ ಕರ್ತವ್ಯವನ್ನ ನಾನು ಮಾಡ್ತೀನಿ. ನನ್ನ ಕರ್ತವ್ಯ ಎಲ್ಲಿ ಮಟ್ಟ ಸಾಧ್ಯತೆಯಲ್ಲಿ ಪ್ರಯತ್ನ ಮಾಡ್ತೀನಿ. ಪ್ರಯತ್ನ ಮಾಡಿ ಫಲ ಸಿಕ್ಕರೆ ಸರಿ, ಸಿಗದಿದ್ರೆ ನನ್ನದೇ ಆದಂತ ರೀತಿಯಿಂದ ನಾನು ಮಾಡ್ತೀನಿ. ನಿಮ್ಮ ಕರ್ತವ್ಯಕ್ಕೆ ಯಾರು ಅಡ್ಡಿಪಡಿಸ್ತಾರೆ ಆಚೆ ಹಾಕಿ, ದಯವಿಟ್ಟು ನಮ್ಮ ವಿನಂತಿ. ಆಚೆ ಹಾಕಿ, ನಿಮ್ಗೆ ಯಾರು ಅಡ್ಡಿಪಡಿಸ್ತಾರೆ ಆಚೆ ಹಾಕಿ. ನಾಯಕರ ಹೇಳ್ಬಿಡಿ ಏನಂತ ಹೇಳಿ. ಮಾನ್ಯ ಸಭಾಪತಿಗಳೇ, ನಮ್ಮ ಗಮನಕ್ಕೆ ಒಂದು ವಿಷಯ ತರಲಿಕ್ಕೆ ಬಯಸ್ತೇನೆ ನಾನು. ಒಂದು ನಿಮಿಷ. ನಿನ್ನೆ ತಾವು ಕರೆದ್ರಿ, ತೊಳ್ಪೇರಿ, ನಿನ್ನೆ ತಾವು ಅಡ್ಜರ್ನ್ ಮಾಡಿ ನಮ್ಮನ್ನ ಅಲ್ಲಿ ಕರೆದ್ರಿ, ಮಾತುಕತೆ ಮಾಡಿದ್ರಿ. ಅಲ್ಲಿ ಕೆಲವು ವಿಷಯಗಳು ಬಂದವು, ನಾವು ಅದನ್ನು ಒಪ್ಪಲಿಲ್ಲ, ನಾವು ಎದ್ದು ಬಂದ್ವಿ. ಇವತ್ತು ಕಾನೂನು ಸಚಿವರು ತಳಮನೆಯಲ್ಲಿ ಒಂದು ಹೇಳಿಕೆಯನ್ನ ಮಾಡಿದ್ದಾರೆ. ಅದು ಏನು ಅಂತಂದ್ರೆ, ವಿರೋಧ ಪಕ್ಷದ ನಾಯಕರು ಇದ್ರು, ಸಂತೋಷ್ ಲಾಡ್ ಅವರು ಇದ್ರು, ಮೊನ್ನೆ ರವಿಕುಮಾರ್ ಅವರು, ಬೇರೆಯವರೆಲ್ಲರೂ ಇನ್ನೂ ಅನೇಕರಿದ್ರು, ಮಾನ್ಯ ಸಭಾನಾಯಕರಿದ್ರು. ಅವರ ಮಧ್ಯದಲ್ಲಿ ಸಭಾಪತಿಗಳು ಒಂದು ವಿಷಯ ಹೇಳಿದ್ರು, ಅಲ್ಲಿ ಆಗಿದ್ದು ತಪ್ಪು. ಯಾಕೆಂದ್ರೆ ರಾಷ್ಟ್ರಗೀತೆ ಕೇಳ್ಬಿಟ್ಟು ಹೋಗ್ಬೇಕು ಅಂತೇಳಿ ನಾನು 3 ಸಾರಿ ತಡೆದೆ, ಆದ್ರೂ ಅವರು ಹೋಗ್ಬಿಟ್ರು ಅಂತ ತಾವು ಹೇಳಿದ್ರಿ ಅಂತೇಳಿ ಅಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗ ನಾನು ಹೇಳಿದ್ದಾರೆ, ಈಗ ಅದು ಹೇಳಿದ್ದಾರೆ. ಆ ಸದನದಲ್ಲಿ ಚರ್ಚೆ ಮಾಡಕ್ ಬರೋದಿಲ್ಲ. ಅಲ್ಲಲ್ಲ, ಚರ್ಚೆ ಮಾಡಕ್ ಬರೋದಿಲ್ಲ. ಬಿಡಿ. ನೀವು ಆಮೇಲೆ ಈಗ 1 ನಿಮಿಷ, ನೀವು ಆ ರೀತಿ ಹೇಳಕ್ಕೆ ಸಾಧ್ಯ ಇಲ್ಲ. 1 ನಿಮಿಷ. ಆದ್ರೆ
ಇದನ್ನ ತಗೊಂಡಲ್ಲಿ ಚರ್ಚೆ ಮಾಡಿದ ಮೇಲೆ ಒಂದು ನಿಮಿಷ ನಮ್ಮ ಮೇಲೆ ತಂದು ಒಟ್ಟಿಗೆ ಸಭೆ ಈಗ ನಮ್ಮ ಮೇಲೆ ತಪ್ಪು ಅಭಿಪ್ರಾಯ ಬಂದಿದೆ. ಕೇಳಿ ತಾವು ಹೇಳ್ತೀರಾ? ಕೇಳಿ, ನಾನು ಯಾವುದೇ ರೀತಿಯಿಂದ ಗವರ್ನರ್ ಯಾವ ಮಾತನ್ನು ನಾನು ಮಾತನಾಡಿಲ್ಲ. ಒಂದ್ ನಿಮಿಷ ನನ್ನ ಬಾಜು ಕೂತಿದ್ರು, ಅವರು ಮುಗಿಸಿದ್ರು, ಭಾಷಣ ಮಾಡಿ ಹೊಂಟ್ರು. ಅವರು ಅಕಸ್ಮಾತ್ ಎಲ್ಲಾರು ಸ್ಟೆಪ್ ಗಿಪ್ಪ ನಾನು ಅವ್ರ ಮುಂದೆ ಇದ್ದೆ, ಅವ್ರನ್ನ ದಾಟಿಸಿ ಕೆಲಸ ಮಾಡಿದ್ದೀನಿ. ಅದು ಯಾವುದೂ ನನ್ನ ಸಂಬಂಧ ಇಲ್ಲ. ಮತ್ತೆ ಹೊರಗಡೆ ಆದದ್ದನ್ನು ನಾನು ಚರ್ಚೆ ಮಾಡಕ್ಕಿಲ್ಲ. ಏನು ಈಗ ವಿಡಿಯೋ ಇದೆ ನಮ್ಮ ಹತ್ರ, ಈಗ ಸಮಯ ಕೊಡ್ತೇವೆ. ಇಲ್ಲ, ನಮಗೆ ಸದನದ ಹಕ್ಕುಚ್ಯುತಿ ಆಗಿದೆ. ಕಾನೂನು ಸಚಿವರಿಂದ ಸದನದ ಹಕ್ಕುಚ್ಯುತಿ ಆಗಿದೆ. ವಿರೋಧ ಪಕ್ಷ ನಾಯಕರೇ ನೋಡಿ, ನಾನು ನಿನ್ನೆಯಿಂದ ನಡೆದಂತ 2-3 ಸಭೆಗಳಲ್ಲಿ ನೀವು ಇದ್ರಿ, ನಾನು ಕೂತಿದ್ದೀನಿ. ನಮ್ಮ ಸಭಾಪತಿಗಳ ಬಾಯಿಂದ ಆ ರೀತಿ ಮಾತುಗಳು ಮಾತಾಡಿಲ್ಲ. ಸಭಾಪತಿಗಳು ಒಂದೇ ನಿಮಿಷ ನಾನು ಅಲ್ಲಿದ್ದೆ. ಸಭಾಪತಿಗಳು ಅಲ್ಲಿದ್ರು, ನಾನು ಅಲ್ಲಿದ್ದೆ. ನಮ್ಮ ಸಭಾ ನಾಯಕರಿದ್ರು, ಎಚ್ ಕೆ